ಸರ್ ನಾನೊಂದು ಮಾತು ಹೇಳ್ತೀನಿ, ಬಿ ಜೆ ಪಿಯವ್ರಿಗೆ ಕೆಲಸ ಇಲ್ಲ. ಅವರು ತಮ್ಮ ಮಾನ ಮರ್ಯಾದೆ ಕಳ್ಕೊಳೋದ್ರ ಜೊತೆಗೆ ನಮ್ಮ ಪಕ್ಷದ ಶಾಸಕರ ಬಗ್ಗೆನೂ ಮಾನ ಮರ್ಯಾದೆ ಕಳೆಯುತ್ತೆ ಕೆಲಸ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಪಕ್ಷದ ಶಾಸಕರು ಭಾಳ ಆ ವಿಚಾರದೊಳಗೆ ಬಿ ಜೆ ಪಿಗೆ ಹೋಗೋಂಥ ಪ್ರಶ್ನೆ ಬರೋಂಗಿಲ್ಲ. ಈಗ ಸಂಕ್ರಾಂತಿ ಹಬ್ಬದ ಟೈಮ್ದೊಳಗೆ ಅಲ್ಲೇ ಇಲ್ಲೇ ಫ್ಯಾಮ್ಲಿ ಜೊತೆಗೆ ಹೋಗೋಂಥ ಪರಿಸ್ಥಿತಿ ಇರ್ತೈತೆ. ಸಹಜವಾಗಿ ಶಾಸಕರು ಸಂಕ್ರಾಂತಿ ಟೈಮ್ದೊಳಗೆ ಬೇರೆ ಫ್ಯಾಮ್ಲಿ ಕರ್ಕೊಂಡು ಹೋಗಿರ್ತಾರೆ. ಇವ್ರು ಅದನ್ನೇ ತಮ್ಮದು ಬಂಡವಾಳ ಅಂತ ತಿಳ್ಕೊಂಡು ನಮ್ಮ ಹತ್ರ 15 ಮಂದಿ 16 ಮಂದಿ ಅದಾರೆ, ಯಾರು ಅದರ ತೋರ್ಸಂತೇಳಿ ಮಾಧ್ಯಮದೊಳಗೆ ಇವ್ರು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡೋಂಥದ್ದು ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದವರು. ದಯಮಾಡಿ ಇದನ್ನು ಬಿಡಬೇಕು. ಜನರು ಇನ್ನೂ ಎಚ್ಚೆತ್ತುಕೊಳ್ಳೋದು ಮುಂಚಿತವಾಗಿ ತಾವು ವಿರೋಧ ಪಕ್ಷದೊಳಗೆ ಕೆಲಸ ಮಾಡೋಂಥದ್ದನ್ನು ಮಾಡಬೇಕು. ವಿರೋಧ ಪಕ್ಷದ ಕೆಲಸ ಮಾಡಬೇಕು. ರಾಜ್ಯದೊಳಗೆ ಬರ ಬಿದ್ದಿದೆ, ಅದ್ರ ಬಗ್ಗೆ ಸಲಹೆನ ಆಡಳಿತ ಪಕ್ಷಕ್ಕೆ ಸಲಹೆ ಕೊಡುವಂಥ ಕೆಲಸವನ್ನು ಮಾಡಲಿ. ಅದನ್ನು ಬಿಟ್ಟು ನಾನು ಆಪರೇಷನ್ ಕಮಲ ಮಾಡ್ತೀನಿ ಮತ್ತು ಆಪರೇಷನ್ ಕಮಲದ ಜೊತೆಗೆ ನಾನು ಸರ್ಕಾರ ಮಾಡ್ತೀನಿ, ಇನ್ನೂ ಭ್ರಮೆಯೊಳಗಿದ್ದಾರೆ ಯಡಿಯೂರಪ್ಪನವರು. ನಾನು ಒಂದು ವಿಚಾರವನ್ನು ಕೇಳ್ತೀನಿ, ಹಿಂದೆ 5 ಮಂದಿ ಇಂಡಿಪೆಂಡೆಂಟ್ ಶಾಸಕರು ನಾವು ಇವರಿಗೆ ಸಹಾಯವನ್ನು ಸಪೋರ್ಟನ್ನು ಮಾಡಿದ್ವಿ. 5 ಮಂದಿ ಶಾಸಕರನ್ನೇ ಚೆನ್ನಾಗಿ ಇಟ್ಕೊಳ್ಳಾರ್ದವರು ಈ ರಾಜ್ಯದ 5-6 ಕೋಟಿ ಜನರನ್ನು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯತೆ ಐತೆ? ಆಮೇಲೆ 15 ಮಂದಿ ಶಾಸಕರು ಇವ್ರ ಜೊತೆಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯತೆ ಐತೆ? ಸಾಧ್ಯ ಇಲ್ಲ. ಇದೆಲ್ಲ ಸುಳ್ಳು. ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಮೈತ್ರಿ ಸರ್ಕಾರ. ಅದಕ್ಕೆ ಇದನ್ನೆಲ್ಲ ಬಿಟ್ಟು ವಿರೋಧ ಪಕ್ಷ ಕುಂತ್ಕೊಂಡು ವಿರೋಧ ಪಕ್ಷ ಚೆನ್ನಾಗಿ ಕೆಲಸವನ್ನು ಮಾಡಲಿ. ಅದನ್ನು ಬಿಟ್ಟು ಆಪ್ರೇಷನ್ ಕಮಲ ಈ ಕಮಲ ಯಾವ ಆಪ್ರೇಷನ್ನೂ ಇಲ್ಲ. ಇವತ್ತು ಇದನ್ನೇ ಹಿಂಗೆ ಮಾಡ್ಕೊತ ಹೋದರೆ ರಾಜ್ಯದ ಜನರೇ ಎದ್ದೇಳ್ತಾರೆ ಇನ್ಮೇಲೆ. ಸರ್ ಅವ್ರ ಕನಸಲ್ಲ, ಅವ್ರು ಬರೀ ಕನಸಾಗೆ ಉಳಿತೈತೀವಿ ಅನ್ನೋ ಸಾಧ್ಯತೆ ಇಲ್ಲ. ಈಗ ಎರಡೂ ಪಕ್ಷ ಸೇರಿ 118 ಮಂದಿ ಶಾಸಕರು ಹೊತ್ನ್ಯಾಗ 14-15 ಮಂದಿ ಶಾಸಕರನ್ನ ಕರ್ಕೊಂಡು ಹೋಗಿ ಆಪ್ರೇಷನ್ ಮಾಡ್ತೀನಿ ಅಂದ್ರೆ ಸಾಧ್ಯತೆ ಇದೆನಾ? ನೋಡಿರಿ, 2-2.5 ಲಕ್ಷ ಜನರ ಹತ್ರ ಓಟ್ ಪಡೆದುಕೊಂಡು ಬಂದಂಥ ಶಾಸಕರಿದ್ದಾರೆ. ಈ ರೀತಿ ಮಾಡೋಕ್ಕೆ ಸಾಧ್ಯತೆ ಇದೆನಾ? ಎಲ್ಲ ಒಂದು ಕಡೆ ಭ್ರಮೆ ಒಳಗಿದ್ದಾರೆ ಭಾರತೀಯ ಜನತಾ ಪಕ್ಷದೊಳಗೆ. ಆ ಭ್ರಮೆಯಿಂದ ಹೊರಗೆ ಬರಲಿ ಅಂತ ನಾನು ವಿನಂತಿಯನ್ನು ಮಾಡ್ಕೊತೀನಿ. ಸರ್, ಈಗ ಸಿದ್ದರಾಮಯ್ಯ ಸಾಹೇಬರು ನಮ್ಮ ನಾಯಕರು. ಅವರು ಇವಾಗಲೇ ಎಲ್ಲರನ್ನೂ ಕರೆದು ಕುಂದಿರಿಸಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಪ್ರತಿ ಹಂತದೊಳಗೆ ಅವ್ರು ಮಾಡ್ತಾಯಿದ್ದಾರೆ. ಪರಮೇಶ್ವರ್ ಸಾಹೇಬ್ ಮಾಡ್ತಾಯಿದ್ದಾರೆ. ದಿನೇಶ್ ಗುಂಡೂರು ನಮ್ಮ ಅಧ್ಯಕ್ಷರು ಮಾಡ್ತಾಯಿದ್ದಾರೆ. DK ಶಿವಕುಮಾರ್ ಮಾಡ್ತಾಯಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಎಲ್ಲ ಶಾಸಕರ ಬಗ್ಗೆ ಗಮನ ಈಗ ಒಂದೇ ಸತಿ ಎಲ್ಲ ಶಾಸಕರನ್ನು ತೃಪ್ತಿಪಡಿಸೋಕ್ಕಾಗಂಗಿಲ್ಲ. ನಾವೇನನ್ನೋದು ಹಂತವಾಗಿ ತೃಪ್ತಿಪಡಿಸ್ತೀನಿ, ಹಂತವಾಗಿ ಎಲ್ಲರಿಗೂ ಅಧಿಕಾರ ಕೊಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಕರೆದು ಸಲಹೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನಾನು ವಿನಂತಿ ಏನಂದ್ರೆ, ನಮ್ಮ ಶಾಸಕರು ಗಟ್ಟಿಯಾಗಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ನಾಯಕರು ಯಾರಾದ್ರು ಅವರೆಲ್ಲರ ಮಾತುಗಳನ್ನು ಕೇಳ್ತಾರೆ. ಇವರು ಇವತ್ತು ತೋರಿಸ್ಬೇಕಾಯ್ತು. 18ನೇ ತಾರೀಕಿಗೆ 17ನೇ ತಾರೀಕಿಗೆ 15 ಮಂದಿ ಅದಾರ, 16 ಮಂದಿ ಎಲ್ಲಿದಾರ? 4-5 ಮಂದಿನೂ ಇಲ್ಲ. ಆ 4-5 ಮಂದಿನೂ ಬರುವಂಥ ಸನ್ನಿವೇಶಗಳು ನಿರ್ಮಾಣ ಆಗಿದೆ. ಅವರು ಅಲ್ಲಿರಂಗಿಲ್ಲ. ಅವರು ನಮ್ಮ ಶಾಸಕರಿಗೆ ಸುಳ್ಳನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಅವರು ಬರುವಂಥ ಕೆಲಸವನ್ನು ಬರ್ತಾರೆ. ಈ ಯಾವ ಆಪರೇಷನ್ನೂ ಆಗಲ್ಲ, ಯಾವ ಕಮಲನೂ ಆಗಲ್ಲ. ಇದು ಸರ್ಕಾರ ಸೇಫ್ ಆಗಿರ್ತೈತೆ. 5 ವರ್ಷ ಆಡಳಿತ ಮಾಡುತ್ತೆ.